ಗ್ಯಾಸ್ಟ್ರಿಕ್ಕಿಗೆ ಮೂಲ ಕಾರಣ ನಾವು ತಿಂತಕ್ಕಂಥ ಆಹಾರಗಳು. ನಮ್ಮಲ್ಲಿ ಆಹಾರಗಳನ್ನು ನಾವು ರಾಜಸಿಕ ಆಹಾರಗಳು, ತಾಮಸಿಕ ಆಹಾರಗಳನ್ನು ಹೆಚ್ಚೆಚ್ಚಾಗಿ ಬಳಸೋದ್ರಿಂದ ನಮಗೆ ಆಹಾರದ ಹಸಿವನ್ನು ತಡ್ಕೊಳ್ತಕ್ಕಂಥ ಮನೋಬಲ ಕುಗ್ಗಿರ್ತದೆ. ಅವೆಲ್ಲ ಪ್ರಚೋದನಕಾರಿ ಆಹಾರಗಳನ್ನು ಸೇವಿಸೋದ್ರಿಂದ ಅವು ಮತ್ತೆ ಮತ್ತೆ ಆಹಾರಗಳನ್ನು ನಾವು ಯಾಚಿಸ್ತದೆ. ನಮ್ಮಲ್ಲಿ ಕರ್ಲ್ನಲ್ಲಿ ಈ ನಮ್ಮ ಅಸಿಡಿಟಿ ಸ್ಟರ್ಟಲ್ ಅಂತ ಏನು ಹೇಳ್ತೀವಿ, ಕಿಚ್ಚು ಹೊತ್ಕೊಂಡಾಗ ನಮಗೆ ಮತ್ತೆ ಆಹಾರಗಳನ್ನು ಸುರಿಬೇಕು, ನಮ್ಮ ಹೆಜ್ಜೆ ಕುಂಡಕ್ಕೆ ಹೆಚ್ಚೆಚ್ಚು ಸುರಿಬೇಕಾದ ಸ್ಥಿತಿ ಬರ್ತದೆ. ಹಾಗಾಗಿ ನಾವು ಆಹಾರಗಳ ಕಡೆ ಲಕ್ಷ್ಯ ಕೊಟ್ಟು ಹೆಚ್ಚೆಚ್ಚು ಸಾತ್ವಿಕ ಆಹಾರಗಳನ್ನು, ಈಗ ನಾವು ವಿಶೇಷವಾಗಿ ಅಮೃತ ಆಹಾರ ಅಂತ ಏನು ಕರಿತೀವಿ, ಈ ಆಹಾರಗಳನ್ನು ನಮ್ಮ ಜಠರಾಗ್ನಿಗೆ ಹೆಚ್ಚೆಚ್ಚು ಸುರಿದಾಗ ಅಲ್ಲಿ ಅದು ಅಗ್ನಿ ಸಂತೃಪ್ತಿ ಆಗ್ತದೆ, ಅದು ಮತ್ತೆ ಹವಿಸ್ಸನ್ನು ಯಾಚಿಸೋದಿಲ್ಲ. ಹಾಗಾಗಿ ನಮ್ಮ ಆಹಾರದ ಕ್ರಮಗಳನ್ನು ನಾವು ಪರಿಷ್ಕರಣೆ ಮಾಡಿಕೊಂಡು ಸೇವನೆ ಮಾಡೋದರಿಂದ ನಮಗೆ ಈ ಅಸಿಡಿಟಿ ಅಂತ ಸಮಸ್ಯೆಗಳು ಅಮೂಲಾಗ್ರವಾಗಿ ಇದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ರಾತ್ರಿ ಆಹಾರವನ್ನು ಸ್ವಲ್ಪ ವಾಯ್ಸ್ ನೆಟ್ವರ್ಕ್ ಬ್ರೇಕ್ ಆಗ್ತಾ ಇದೆ. ನಾನು ಇನ್ನೊಂದು ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡ್ಕೊಡ್ತಾ ಇದ್ದೀನಿ, ಆನಂತರ ನಿಮಗೆ ರೆಕಾರ್ಡಿಂಗ್ ಅನ್ನ ಶೇರ್ ಮಾಡ್ತೀನಿ. ಇದರಲ್ಲಿ ಲೈವ್ ಕ್ಲಾಸಸ್ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ. ಆನಂತರ ನಾನು ನಿಮ್ಗೆ ಇದನ್ನ ರೆಕಾರ್ಡಿಂಗ್ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಇವಾಗ ಕೇಳಿಸ್ತಿದೆ ಅಲ್ವಾ? ಕೇಳಿಸ್ತಿದೆಯಲ್ಲ? ಹಲೋ, ಈಗ ಕೇಳಿಸ್ತಿದೆ. ಕೇಳಿಸ್ತಾ ಇದೆಯಲ್ಲ? ಈಗ ಕೇಳಿಸ್ತಿದೆ. ಆಹಾರಗಳಲ್ಲಿ ಅಮೃತ ಆಹಾರ ಅಂದ್ರೆ ಇದ್ರ ಬಗ್ಗೆ ತಮಗೇನಾದ್ರೂ ವಿಶೇಷವಾದ ಜ್ಞಾನ ಇದ್ರೆ ಪರವಾಗಿಲ್ಲ, ನನಗೂ ಪೂರ್ತಿ ಸಮಗ್ರವಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ. ಅಮೃತ ಆಹಾರ ಅಂದ್ರೆ ನಮ್ಮಲ್ಲಿ ಅಗ್ನಿಯನ್ನ ನಾವು ಈ ಪಾಕ ಮಾಡೋಕೆ ಅಗ್ನಿಯನ್ನ ನಾವು ಕಲ್ಲಿಗೆ ಕಲುಜ್ಜಿ ಮರಗಳಿಂದ ನಾವು ಮೊದಲು ಅಗ್ನಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಹಿಂದೆ ಆರ್ಷಿಯ ನಮ್ಮ ಪದ್ಧತಿ ಇತ್ತು. ನಾವೀಗ ಅನಾಯಾಸವಾಗಿ ಅಗ್ನಿಯನ್ನು ನಾವು ಗ್ಯಾಸ್ ಸ್ಟವ್ಗಳಲ್ಲಿ ಮನೆಯಲ್ಲಿ ಇವತ್ತು ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಸಿಗ್ತಕ್ಕಂಥ ಆಹಾರಗಳನ್ನೆಲ್ಲ ಬೇಯಿಸ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಜಿಹ್ವಾ ಚಾಪಲ್ಯಕ್ಕೆ ಹೆಚ್ಚೆಚ್ಚು ಬೇಯಿಸಿದ ಆಹಾರಗಳನ್ನು ಸೇವನೆ ಮಾಡೋದನ್ನು ನಾವು ಬಳಕೆ ಮಾಡ್ತಿದ್ದಂಗೆ ನಮ್ಮ ಆಹಾರದ ಸಮಸ್ಯೆಗಳು, ದೈಹಿಕವಾಗಿ ನಮ್ಮ ಕರುಳಿನ ಸಮಸ್ಯೆಗಳು ಹೆಚ್ಚೆಚ್ಚಾಗಿ ಬರೋಕ್ಕೆ ಶುರುವಾಯಿತು. ಪ್ರಕೃತಿಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತದೆ. ಪ್ರಕೃತಿಯಲ್ಲಿ ಪ್ರಾಣಿಗಳ ಆಹಾರ ವಿಧಾನವನ್ನು ಗಮನಿಸಿದ್ರೆ ಪ್ರಾಣಿಗಳು ಸಹಜವಾಗಿ ಆಹಾರಗಳನ್ನು ಸೇವನೆ ಬೇಯಿಸಿದ ಆಹಾರ ಯಾವುದೇ ಪ್ರಾಣಿಗಳು ಕೂಡ ಬೇಯಿಸಿದ ಆಹಾರ ಸೇವನೆ ಮಾಡೋದಿಲ್ಲ. ಅಂದ್ರೆ ಈಗ ಬೇಯಿಸಿದ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕಡಿಮೆ. ಇವತ್ತು ನಮಗೆ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರಾಣಿಗಳಿಗೂ ಕೂಡ ನಾವು ಬೇಯಿಸಿದ ಆಹಾರವನ್ನು ಕೊಟ್ಟು ನಾವು ತಿನ್ನೋದು, ನಮ್ಮ ಉಚ್ಚಿಷ್ಟವನ್ನು ನಾವು ಉಣಿಸಿ ಕುಡಿದ ಅವುಗಳನ್ನ ನಾವು ಪೆಟ್ ಅನಿಮಲ್ಗಳಿಗೂ ಕೂಡ ಆಸ್ಪತ್ರೆ ಕಟ್ಟಿಸ್ಕೊಳ್ಳುವಂತ ಅನಿವಾರ್ಯತೆ ಬಂದಿದೆ. ಆಹಾರಗಳನ್ನು ನಾವು ಅಮೃತ ಆಹಾರ ಅಂದ್ರೆ ಸೂರ್ಯ ಪಾಕ, ಯಾವುದು ಸೂರ್ಯನಿಗೆ ತೆರೆದುಕೊಂಡು ಪಾಕವಾಗಿ ನಮಗೆ ಧಾನ್ಯಗಳಾಗಿ ಮಾರ್ಪಟ್ಟು ಧಾನ್ಯ, ತರಕಾರಿ, ಸೊಪ್ಪುಗಳು ಇವನ್ನೇ ನಾವು ಸೂರ್ಯಪಾಕ ಅಂತ. ಅಗ್ನಿಪಾಕ ಅಂದ್ರೆ ನಮ್ಮ ಆ ಸೂರ್ಯಪಾಕದ ಫಲಿತವಾಗಿ ಸಮೃದ್ಧವಾಗಿರ್ತಕ್ಕಂಥ ಆಹಾರಗಳನ್ನು ತಗೊಂಡ್ಬಂದು ನಮ್ಮ ಅಗ್ನಿಪಾಕದಲ್ಲಿ ಅವುಗಳನ್ನು ನಾವು ಪೌಷ್ಟಿಕತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರಕ್ರಿಯೆ ಇವತ್ತು ಚಾಲನೆಯಲ್ಲಿದೆ. ಹೆಚ್ಚೆಚ್ಚು ನಾವು ಬೇಯಿಸುವಂಥ ಪ್ರಕ್ರಿಯೆ ಶುರುವಾದಾಗ ಅದರಲ್ಲಿ ಇರ್ತಕ್ಕಂಥ ಅನ್ನಾಂಗಗಳು, ಖನಿಜಗಳು ಎಲ್ಲ ನಷ್ಟವಾಗ್ತದೆ. ಮತ್ತು ಆಹಾರಗಳಲ್ಲಿ ಇರ್ತಕ್ಕಂಥ ಪಿಷ್ಟ, ಶರ್ಕರ, ನಮ್ಮ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಇವುಗಳಲ್ಲಿ ನಮಗೆ ಪಚನಕ್ಕೆ ತುಂಬ ಬಾಧಕವಾಗ್ತವೆ. ಹಾಗಾಗಿ ನಾವು ಆಹಾರಗಳನ್ನು ನಾವು ಹೆಚ್ಚೆಚ್ಚು ಯಥಾವತ್ತಾಗಿ ಸೂರ್ಯಪಾಕದ ಆಹಾರಗಳನ್ನು, ಹಣ್ಣು, ಸೊಪ್ಪು, ತರಕಾರಿಗಳನ್ನು ನಾವು ಸಲಾಡ್ಗಳಾಗಿ ಬಳಸೋದ್ರಿಂದ ನಮ್ಮ ಹೊಟ್ಟೆ ಪಚನಾಗ್ನಿಯಲ್ಲಿ ಏನಾಗ್ತದೆ, ಅದರಲ್ಲಿ ಒಂದು ಶೀತಲತೆ ಆಗಿದೆ, ಶೀತಲತೆ ಬರ್ತದೆ, ಅದು ತಣೀತದೆ. ನಾವು ಕೊಡ್ತಕ್ಕಂಥ ಆಹಾರಗಳನ್ನು ನಾವು ಪಾಕ ಮಾಡಿ ಬೇಯಿಸಿದ ಆಹಾರಗಳನ್ನು ಕೊಟ್ಟರೆ, ಅದು ವಿಶೇಷವಾಗಿ ಮೆಣಸಿನಕಾಯಿ ಇಂಥವನ್ನೆಲ್ಲ ನಾವು ಪ್ರಚೋದಕ ಆಹಾರಗಳನ್ನು, ರಾಜಸಿಕ ಅಗ್ನಿಜನ್ಯ ಆಹಾರಗಳನ್ನು ಹೆಚ್ಚೆಚ್ಚು ಕೊಟ್ಟಾಗ ಅದು ಪಚನಾಗ್ನಿ ಕೂಡ ಮತ್ತೆ ಅದು ಉದ್ರೇಕ ಆಗುತ್ತೆ, ಮತ್ತೆ ಅಸಿಡಿಟಿ ಅಂತ ಕಾಯಿಲೆಗಳು ಸಹಜವಾಗಿ ಬರ್ತವೆ. ಅಮೃತ ಆಹಾರಗಳನ್ನು ಅಂದರೆ ನಾವು ಸಹಜವಾಗಿ ಆಹಾರಗಳನ್ನು ಬೇಯಿಸ್ತೇ ತಿಂತಾ ಇದ್ರೆ ನಮ್ಮಲ್ಲಿ ಆಹಾರದ ಹೊಟ್ಟೆ ಸಮಸ್ಯೆಗಳು ತಾನಾಗಿ ನಿಮಗೆ ಉಪವಾಸಕ್ಕೆ ಅನುಕೂಲಕರವಾಗಿ ಪರಿಣಮಿಸ್ತವೆ. ನೀವು ನಿಯಮಿತವಾಗಿ ಉಪವಾಸ ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಅಂದ್ರೆ ನಾವು ಅಹರ್ನಿಶ ಬೆಳಗಿಂದ ಸಾಯಂಕಾಲ ತನಕ ನಾವು ಜಠರಾಗ್ನಿಗೆ ಆಹಾರಗಳನ್ನು ಸುರುವಿ ನಮ್ಮಲ್ಲಿ ಏನಿದೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಚೇತನ ಶಕ್ತಿಯನ್ನ ಅಧೋಗಾಮಿಯಾಗಿ ಮಾಡಿಬಿಟ್ಟಿದ್ದೀವಿ. ಅದನ್ನು ಊರ್ಧ್ವಗಾಮಿ ಮಾಡಬೇಕು ಅಂದ್ರೆ ಪಚನದ ಕಡೆ ಕೇಂದ್ರೀಕೃತವಾಗಿರ್ತಕ್ಕಂಥ ದೇಹದ ಶಕ್ತಿಗಳನ್ನು ನಾವು ಊರ್ಧ್ವಗಾಮಿ ಮಾಡ್ಕೋಬಹುದು. ಅದನ್ನು ಆತ್ಮಬಲ ಬೆಳೆಸಕ್ಕೆ, ಮನೋಬಲವನ್ನು ಬೆಳೆಸಕ್ಕೆ ನಾವು ಇದನ್ನು ಹೆಚ್ಚೆಚ್ಚು ಬಳಸ್ಕೋಬಹುದು. ಏನಿದೆ ಅಂದರೆ ಶರೀರದ ಬಹುತೇಕ ನಮ್ಮಲ್ಲಿ ಶಕ್ತಿ
ಈ ಕರುಳಿನ ಕಡೆ ನಮ್ಮಲ್ಲಿ ಅವು ಕೇಂದ್ರೀಕೃತವಾಗಿರ್ತದೆ. ಹೆಚ್ಚೆಚ್ಚು ನಾವು ಆಹಾರ, ಅದು ಪಚನ ಯೋಗ್ಯವಲ್ಲದ ಆಹಾರಗಳನ್ನು ಹೆಚ್ಚೆಚ್ಚು ಸುರುವುದರಿಂದ ಈ ಕರುಳಿಗೆ ಅದು ಜೀರ್ಣಾಂಗಕ್ಕೆ ಅವು ಹೊರೆ ಆಗುತ್ತೆ. ಆ ಜೀರ್ಣ ಪ್ರಕ್ರಿಯೆಯಲ್ಲಿ ಬಹುತೇಕ ನಮ್ಮ ಶಕ್ತಿ ಎಲ್ಲ ಅಲ್ಲೇ, ದೇಹದ ಶಕ್ತಿ ಎಲ್ಲ ನಂದಿ ಹೋಗ್ಬಿಡ್ತದೆ. ಆ ಶಕ್ತಿಯನ್ನ ನಾವು ಉಳಿಸ್ಕೋಬೇಕಂದ್ರೆ ಆ ಆಹಾರ ಸುರುವುದನ್ನ, ನಾವು ಉರುವಲು ಸುರುವುದನ್ನ ಆದಷ್ಟು ಕಡಿಮೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಜೀರ್ಣ ಶಕ್ತಿಗೆ ಶಕ್ತಿ ಅಪವ್ಯಯ ಆಗೋದನ್ನು ತಪ್ಪಿಸಿ ನಾವು ಬೇರೆ ಅದನ್ನು ಊರ್ಧ್ವಮುಖ ಚಟುವಟಿಕೆಗಳಿಗೆ ಅಂದರೆ ಆತ್ಮ ಸಾಧನೆಗೆ, ಧ್ಯಾನಕ್ಕೆ, ನಿಮಗೆ ಮನೋಬಲ ಬೆಳೆಸ್ತಕ್ಕಂಥ ಪ್ರಕೃತಿಗೆ, ಆ ಪ್ರವೃತ್ತಿಗೆ ಅದನ್ನು ನಾವು ಕೇಂದ್ರೀಕರಿಸಕ್ಕೆ ಸಾಧ್ಯ ಆಗುತ್ತದೆ. ಸರ್, ಮತ್ತೆ ಇನ್ನೊಂದು, ಹಸಿ ಆಹಾರಗಳನ್ನು ಹಾಗೆ ಸೇವನೆ ಮಾಡಿದಾಗ ಅದರಲ್ಲಿ ಬೆರೆತಿರುವಂಥ ರಾಸಾಯನಿಕಗಳು ಮತ್ತು ಪೆಸ್ಟಿಸೈಡ್ಸ್ಗಳ ಅಂಶ ದೇಹ ಸೇರುತ್ತೆ, ಬೇಯಿಸಿದಾಗ ಅದು ಕಡಿಮೆ ಆಗುತ್ತೆ ಅನ್ನುವಂಥ ತಪ್ಪು ತಿಳುವಳಿಕೆ ಜನರಲ್ಲಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಬೇಯಿಸಿದಾಗ ಅದು ರಾಸಾಯನಿಕ ಬದಲಾವಣೆ ಆಗುತ್ತಾ? ರಾಸಾಯನಿಕ ಬದಲಾವಣೆ ಆಗೋದಕ್ಕಿಂತ ಮುಖ್ಯವಾಗಿ ನಾವು ಅದನ್ನು ಬೇಯಿಸೋದ್ರಿಂದ ಅದು ರಾಸಾಯನಿಕತೆಯನ್ನು ಕಳೆದುಕೊಳ್ತದೆ ಅಂತ ಯಾರು ವಿಚಾರ ಮಾಡಿದ್ರೆ ನನಗೆ ಗೊತ್ತಿಲ್ಲ. ರಾಸಾಯನಿಕಗಳನ್ನು ಬೇಯಿಸೋದ್ರಿಂದ ರಾಸಾಯನಿಕಗಳು ಅದು ನ್ಯೂಟ್ರಲೈಸ್ ಹೆಂಗೆ ಮಾಡಕ್ಕೆ ಬರುತ್ತೆ? ರಾಸಾಯನಿಕಗಳನ್ನು ನಾವು ಹೆಂಗೆ ಅಂದರೆ, ಕೆಲವೀಗ ವಿಶೇಷವಾಗಿ